And the Lord spoke to me very specifically on some of the things that I want to share to the church now. ಈ ಸಭೆಗೆ ನಾನು ಈಗ ಸಾರುವಂತ ವಿಷಯಗಳು ದೇವರು ನನಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. We take lot of risk in our life. ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಕೆಲವು ಆಘಾತಕಾರಿ ಅಂಶಗಳನ್ನ ತೆಗೆದುಕೊಳ್ತೇವೆ. We take lot of risk in our life in terms of financially and in terms of many things. We take risk in our life. ನಮ್ಮ ಜೀವಿತದಲ್ಲಿ ಹಣಕಾಸಿನ ವಿಷಯವಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿಗಾಗಿ ನಾವು ರಿಸ್ಕ್ ಅನ್ನ ತೆಗೆದುಕೊಳ್ತೇವೆ. Especially in the financial aspect, we invest some of the money in many mutual funds also. It is a risk factor that we are taking in our life. ಒಂದು ಹಣಕಾಸಿನ ವಿಷಯದಲ್ಲಿ ಅನೇಕ ಒಂದು ಮ್ಯೂಚುವಲ್ ಫಂಡ್ ಗಳಲ್ಲಿ ನಾವು ಅದನ್ನ ಇನ್ವೆಸ್ಟ್ ಮಾಡಲು ನಾವು ರಿಸ್ಕ್ ಅನ್ನ ತೆಗೆದುಕೊಳ್ತೇವೆ. There are a lot of areas where we take lot of risk. ಅನೇಕ ಒಂದು ಜೀವಿತದ ಕ್ಷೇತ್ರಗಳಲ್ಲಿ ನಾವು ಈ ಒಂದು ಆಘಾತಕಾರಿ ವಿಷಯವನ್ನ ನಾವು ರಿಸ್ಕ್ ಆಗಿ ತೆಗೆದುಕೊಳ್ತೇವೆ. But the Lord today wants the people who take risk for the kingdom of God. ಈಗ ದೇವರ ರಾಜ್ಯಕ್ಕಾಗಿ ಈ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳೋರನ್ನ ನೋಡ್ತಿದ್ದಾರೆ. The Lord wants you and me to take the risk for the kingdom of God. ದೇವರು ನಾನು ಮತ್ತು ನೀವು ದೇವರ ರಾಜ್ಯಕ್ಕಾಗಿ ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಬೇಕೆಂಬುದಾಗಿ ಬಯಸ್ತಾರೆ. If you read in Matthew 25th chapter from verse 14 to 30, ಮತ್ತಾಯ 25:14-30 ನಾವು ನೋಡ್ತೇವೆ. We read the parable of the talents there. ಅಲ್ಲಿ ನಾವು ತಲಾಂತುಗಳ ಕುರಿತಾಗಿ ನಾವು ಕಾಣ್ತೇವೆ. If you read that the whole of the parable, ಆ ಒಂದು ಸಾಮ್ಯವನ್ನ ನಾವು ಪೂರ್ಣವಾಗಿ ಓದುವುದಾದ್ರೆ you see that the Lord the person has given 5 talents to one person. ಒಬ್ಬ ವ್ಯಕ್ತಿಗೆ 5 ತಲಾಂತು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. And you see that 2 talent has been given to another person. ಮತ್ತೊಬ್ಬ ವ್ಯಕ್ತಿಗೆ 2 ತಲಾಂತನ್ನ ಕೊಟ್ಟಿರುವುದನ್ನು ಕಾಣ್ತೇವೆ. And 1 talent to another person. 1 ತಲಾಂತು ಇನ್ನೊಬ್ಬ ವ್ಯಕ್ತಿಗೆ You know all this in the book of Matthew 25th chapter. ಮತ್ತಾಯ 25ನೇ ಅಧ್ಯಾಯದಲ್ಲಿ ನಾವು ಈ ಅಂಶಗಳನ್ನ ಕಾಣ್ತೇವೆ. But if you see that the 5 talents in which the person has received, 5 ತಲಾಂತುಗಳನ್ನ ಹೊಂದಿದ ವ್ಯಕ್ತಿಯನ್ನ ನಾವು ನೋಡುವುದಾದ್ರೆ that talent is multiplying the talents to another 5. ಆ ಒಂದು 5 ತಲಾಂತು ಅದು ಇನ್ನೊಂದು 5 ಆಗಿ ಅದು ದ್ವಿಗುಣವಾಯಿತು. What does that mean for you and me? ಅದರ ಒಂದು ಅರ್ಥ ಏನಾಗಿದೆ? 5 talents in which the person has received, ಆ ವ್ಯಕ್ತಿ 5 ತಲಾಂತುಗಳನ್ನ ಹೊಂದಿರುವಂತವನು is taking risk to multiply to another 5. ಅದು ಇನ್ನೊಂದು 5 ಹೆಚ್ಚಾಗಿ ಮಾಡ್ಲಿಕ್ಕಾಗಿ ಆತನು ರಿಸ್ಕ್ ಅನ್ನ ತೆಗೆದುಕೊಳ್ತಾನೆ. And also the person who had the 2 talents is adding it to another 2. ಇನ್ನೊಬ್ಬ ವ್ಯಕ್ತಿ 2 ತಲಾಂತು ಹೊಂದಿರುವವನು ನಾಲ್ಕಾಗಿ ಮಾಡಲು ರಿಸ್ಕ್ ತೆಗೆದುಕೊಳ್ತಾನೆ. Again he is taking some more risk in his life. ಆತನ ಜೀವಿತದಲ್ಲಿ ಮತ್ತೆ ಆತನು ಹೆಚ್ಚಿನ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ತಾನೆ. But if you read in the 26th verse, 26ನೇ ವಚನವನ್ನ ನಾವು ನೋಡುವುದಾದ್ರೆ, the master has given 1 talent. ಆ ವ್ಯಕ್ತಿಗೆ 1 ತಲಾಂತನ್ನ ಕೊಟ್ಟಿರುವಾಗ he hides that 1 talent and he says that I know that you are a person that you will ask me more, and the Lord says that you wicked and lazy servant. ಆ 1 ತಲಾಂತು ಹೊಂದಿರುವಂತ ವ್ಯಕ್ತಿ ಆ 1 ತಲಾಂತನ್ನ ಅದು ಬಚ್ಚಿಡ್ತಾನೆ. ಯಾಕೆ ಅಂತಂದ್ರೆ ಮತ್ತೆ ಆತನು ಬರುವಾಗ ಯಜಮಾನನು ಹೆಚ್ಚಿನದನ್ನ ಕೇಳ್ತಾನೆ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ ನೀನು ಮೂರ್ಖನು ಎಂಬುದಾಗಿ. Why God says that you are a wicked? ಯಾಕೆ ನೀನು ದುಷ್ಟನು ಎಂಬುದಾಗಿ ದೇವರು ಹೇಳ್ತಾರೆ? Because ಯಾಕೆಂದ್ರೆ that indicates the failure to risk to the fullest potential for the kingdom of God. ದೇವರ ರಾಜ್ಯಕ್ಕಾಗಿ ಪರಿಪೂರ್ಣವಾಗಿ ಆತನಲ್ಲಿರುವಂತ ಸಾಮರ್ಥ್ಯವನ್ನ ದೇವರಿಗಾಗಿ ಅದನ್ನ ಆತನು ಉಪಯೋಗಿಸುವುದಿಲ್ಲ. The Lord wants you and me to take risk for the kingdom of God. ದೇವರ ರಾಜ್ಯಕ್ಕಾಗಿ ನಾನು ನೀನು ಆ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಕು. Every risk in God's name begins with confidence. ಎಲ್ಲ ಒಂದು ರಿಸ್ಕ್ ಅದು ದೇವರ ಒಂದು ಹೆಸರಿನ ಮೇಲೆ ಅದು ಪರಿಪೂರ್ಣವಾಗಿರುವಂತದ್ದು. In goodness of God and His trustworthiness. ಆತನ ಒಂದು ಒಳ್ಳೆಯತನದಲ್ಲಿ ಆತನು ನಂಬಿಗಸ್ತನಾಗಿರುವುದರಿಂದ. My dear beloveds, I wanted to just say 5 different types of risk that the Bible records. There are a lot of things, but today I'm just going to share in a very brief way how the Bible records the risk takers in the Bible. ಈ ಸತ್ಯವೇದದಲ್ಲಿ ಅನೇಕ ಒಂದು ರಿಸ್ಕ್ ತೆಗೆದುಕೊಳ್ಳುವುದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಇವತ್ತು ನಾನು 5 ರೀತಿಯ ಒಂದು ರಿಸ್ಕ್ ತೆಗೆದುಕೊಳ್ಳುವುದರ ಕುರಿತಾಗಿ ಹೇಳ್ತಾನೆ. My theme of this message is, ಈ ಒಂದು ಸಂದೇಶದ ಒಂದು ಶೀರ್ಷಿಕೆ, are you a risk taker or a security seeker?
ನೀವು ಆ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳುವವರಾಗಿದ್ದೀರಾ ಅಥವಾ ಅದರಲ್ಲಿ ನಿಮ್ಮ ಒಂದು ಭದ್ರತೆಯನ್ನ ಕಾಣುವವರಾಗಿದ್ದೀರಾ? Are you a risk taker or a security seeker? ಅಥವಾ ನೀವು ಭದ್ರತೆಗಾಗಿ ಅದನ್ನ ಹುಡುಕೋರಾಗಿರ್ತೀರಾ ಅಥವಾ ರಿಸ್ಕ್ ಅನ್ನ I wanted to share about 5 different people who took risk for the kingdom of God. ದೇವರ ರಾಜ್ಯಕ್ಕಾಗಿ ಈ ಒಂದು ಅಪಾಯಕಾರಿಯಾದ ತೀರ್ಮಾನವನ್ನು ತೆಗೆದುಕೊಂಡಂತ 5 ಜನರ ಕುರಿತಾಗಿ ಹೇಳ್ತಾನೆ. So when I went for the ministry in 2007, 2007ರಲ್ಲಿ ನಾನು ಸೇವೆಗೆ ನನ್ನನ್ನು I was having a very good job. ಒಳ್ಳೆಯ ಕೆಲಸ ನನಗೆ ಇತ್ತು. I had a very good responsibilities. ಒಳ್ಳೆಯ ಒಂದು ಜವಾಬ್ದಾರಿ ನನ್ನ ಮೇಲೆ ಇತ್ತು. I was sent abroad also for some of the reasons. ಕೆಲವು ಒಂದು ವಿಷಯಗಳಿಗಾಗಿ ನಾನು ಬೇರೆ ದೇಶಗಳಿಗೂ ಕೂಡ ಹೋಗಿ ಬಂದಿದ್ದೆ. I was earning lot of money. ಒಳ್ಳೆಯ ಒಂದು ಸಂಬಳವನ್ನ ನಾನು ಹೊಂದ್ತಾ ಇದ್ದೆ. But the Lord gave me a very deep burden for the souls. ಅನೇಕ ಒಂದು ನಶಿಸಿ ಹೋಗುವ ಆತ್ಮಗಳಿಗಾಗಿ ಒಂದು ಭಾರವನ್ನ ದೇವರು ನನಗೆ ಕೊಟ್ಟರು. Before the Lord gave me a burden, ದೇವರು ಆ ಭಾರವನ್ನ ಕೊಡುವುದಕ್ಕಿಂತ the Lord started to stir my wife's life. ನನ್ನ ಒಂದು ಹೆಂಡತಿಯ ಜೀವಿತಗಳನ್ನ ಅದು ಬದಲಾಯಿಸಿದರು. She was also working. ಅವಳು ಕೂಡ ಕೆಲಸವನ್ನ ಮಾಡ್ತಾ ಇದ್ಲು. But ಆದ್ರೆ she left the job before myself. ನಾನು ಬಿಡೋಕ್ಕಿಂತ ಮುಂಚಿತವಾಗಿ ಅವಳೇ ಕೆಲಸವನ್ನ ಬಿಟ್ಲು. She can play guitar very well. ಅವಳು ಗಿಟಾರ್ ಅನ್ನ ಸುಂದರವಾಗಿ ನುಡಿಸ್ತಾ ಇದ್ಲು. She used to take guitar and stand in the street and share the gospel. ಆ ಒಂದು ದಾರಿಗಳ ಮಧ್ಯದಲ್ಲಿ ನಿಂತು ಹಾಡುತ್ತಾ ಒಂದು ಸುವಾರ್ತೆಯನ್ನು ಸಾರ್ತಾ ಇದ್ಲು. She started to share the burden what the Lord has given to her. ದೇವರು ಅವಳಿಗೆ ಕೊಟ್ಟಂತ ಭಾರದಿಂದ ಆ ಸುವಾರ್ತೆಯನ್ನು ಸಾರ್ತಾ ಇದ್ಲು. So the Lord spoke to me very specifically. ದೇವರು ನನಗೂ ಪ್ರತ್ಯೇಕವಾಗಿ ಮಾತನಾಡಿದ್ರು. I resigned my job in 2007. 2007ರಲ್ಲಿ ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಟ್ಟೆ. We went to Bihar. ಬಿಹಾರ್ಗೆ ನಾವು ಹೋದೆವು. We did not know what is the language spoken over there. ಅಲ್ಲಿ ಮಾತನಾಡುವ ಭಾಷೆ ಯಾವುದು ಎಂಬುದಾಗಿ ನಮಗೆ ಗೊತ್ತಿರಲಿಲ್ಲ. I did not know even a single word that was spoken there. ಅಲ್ಲಿ ಮಾತನಾಡಿದ ಒಂದು ಪದವು ಕೂಡ ನನಗೆ ಗೊತ್ತಿಲ್ಲ. There was no churches at all. In another 130 kilometers encircle there was no churches at all. 130 ಕಿಲೋಮೀಟರ್ಗಳವರೆಗೂ ಯಾವುದೇ ಒಂದು ಸಭೆ ಅಲ್ಲಿ ಇಲ್ಲದೆ ಇರುವ ಸ್ಥಳದಲ್ಲಿ ಇದ್ವಿ. Apart from 130 kilometers there was a dead Catholic church. ಅಲ್ಲಿ ಒಂದು ಸತ್ತಂತ ಒಂದು ಸಭೆಯನ್ನ ನಾವು ನೋಡ್ತೇವೆ 130 ಕಿಲೋಮೀಟರ್ಗಳ ನಂತರ. They are very equivalent to the heathens of that land. ಆ ಒಂದು ಪ್ರದೇಶದಲ್ಲಿರುವಂತ ಅನ್ಯ ಜನರ ಹಾಗೆ ಅವರು ಇದ್ರು. The Lord gave me a burden. ದೇವರು ನನಗೆ ಆ ಸಮಯದಲ್ಲಿ ಭಾರವನ್ನ My family people told myself that you are taking a lot of risk for your life. ನಮ್ಮ ಕುಟುಂಬದವರು ಹೇಳಿದ್ರು ನಿನ್ನ ಜೀವಿತಕ್ಕೆ ಒಂದು ಅಪಾಯಕಾರಿಯಾದ ತೀರ್ಮಾನವನ್ನು ನೀನು ತೆಗೆದುಕೊಳ್ತಿದ್ದೀಯ ಎಂಬುದಾಗಿ. Yes, of course I took a risk. ಹೌದು, ನಾನು ಅಪಾಯಕಾರಿ ತೀರ್ಮಾನವನ್ನು ತೆಗೆದುಕೊಂಡೆ. It's for the kingdom of God. ದೇವರ ರಾಜ್ಯಕ್ಕಾಗಿ I have no regrets that I have taken a risk. In last 18 years back I took a risk. I don't have any regrets for that. 15 ವರ್ಷಗಳ ಹಿಂದೆ ತೆಗೆದುಕೊಂಡಂತ ಅಪಾಯಕಾರಿಯಾದ ತೀರ್ಮಾನಕ್ಕೆ ಯಾವುದೇ ಒಂದು ದುಗುಡ ಇಲ್ಲ. Today in this morning hour, my dear church, I wanted to share how can a believer can take risk in their life for the kingdom of God. ದೇವರ ರಾಜ್ಯಕ್ಕಾಗಿ ಅಪಾಯಕಾರಿಯಾದ ತೀರ್ಮಾನವನ್ನು ಹೇಗೆ ತೆಗೆದುಕೊಳ್ಬೇಕೆಂಬುದಾಗಿ ನಾನು ಈ ಸಮಯದಲ್ಲಿ ಹೇಳ್ತೇನೆ. I would like to share from the book of Mark 2nd chapter verse 1 to 12. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 11ರಿಂದ 12ನೇ ವಚನ. You can read it at home because I don't have time to share all the verse. ಈ ಮಾರ್ಕ 2:1-12 ವಾಕ್ಯಗಳನ್ನ ಮನೆಗೆ ಹೋಗಿ ನೀವು ಓದ್ರಿ. There we see that 4 men carried a paralytic man. ಅಲ್ಲಿ 4 ಜನರು ಒಬ್ಬ ಪ್ಯಾರಾಲಿಟಿಕ್ ಕುಷ್ಠರೋಗಿಯನ್ನ ತೆಗೆದುಕೊಂಡು ಪಾರ್ಶ್ವವಾಯು ರೋಗಿಯನ್ನ ತೆಗೆದುಕೊಂಡು. We see that 4 men carrying a paralytic man. ಆ ಪಾರ್ಶ್ವವಾಯು ರೋಗದಲ್ಲಿ ಇರುವಂತ ವ್ಯಕ್ತಿಗೆ 4 ಜನರು ತೆಗೆದುಕೊಳ್ತಾರೆ. 4 men are taking risk for one person. ಆ ಒಬ್ಬ ವ್ಯಕ್ತಿಗಾಗಿ ಆ 4 ಜನರು ಆಘಾತಕಾರಿಯಾದ ತೀರ್ಮಾನವನ್ನ ತೆಗೆದುಕೊಳ್ತಾರೆ. You and me can ask that people, why you are taking risk for one particular person? ನನ್ಗೆ ಆ ಮಾತುಗಳನ್ನು ಕೇಳೋದಾದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಯಾಕೆ ನೀವು 4 ಜನ ಆಘಾತಕಾರಿ ತೀರ್ಮಾನವನ್ನ ತೆಗೆದುಕೊಳ್ತೀರಾ? I'm sorry, I'm talking in Hindi. I'm sorry. So if you and me happen to ask that people, why you want to take risk for one person? ನೀವು ಅವರಿಗೆ ಕೇಳೋದಾದ್ರೆ ಯಾಕೆ ನೀವು ಒಬ್ಬ ವ್ಯಕ್ತಿಗೋಸ್ಕರ ಈ ಒಂದು ಆಘಾತಕಾರಿಯ ತೀರ್ಮಾನವನ್ನು ತೆಗೆದುಕೊಳ್ತೀರಾ ಎಂಬುದಾಗಿ. If you read from verse 1 to 12, you can see that there are a lot of people in that place where Jesus has gathered. ಯೇಸು ಸ್ವಾಮಿ ಇರುವಂತ ಸ್ಥಳದಲ್ಲಿ ಅನೇಕ ಜನರು ಗುಂಪಾಗಿ ಸೇರಿದ್ರು ಎಂಬುದಾಗಿ 1ರಿಂದ 12ನೇ ವಚನದಲ್ಲಿ ನಾವು ಕಾಣ್ತೇವೆ. If you and me were there, ನಾವು ಆ ಸ್ಥಳದಲ್ಲಿ ಇದ್ದಿದ್ರೆ we could have said that Jesus is very busy now, we can bring him on some other day.
ಒಂದು ವೇಳೆ ಆ ಒಂದು ಸ್ಥಳದಲ್ಲಿ ನಾವಿದ್ರೆ ಈ ವ್ಯಕ್ತಿಯನ್ನ ನಾವು ಇನ್ನೊಂದು ಬಾರಿ ಕರೆದುಕೊಂಡು ಬರೋಣ, ಯಾಕಂದ್ರೆ ಯೇಸು ಸ್ವಾಮಿ ತುಂಬಾ ವ್ಯಸ್ತವಾಗಿ ಅನೇಕ ಜನರ ಮಧ್ಯದಲ್ಲಿದ್ದಾರೆ ಎಂಬುದಾಗಿ ಹೇಳ್ಬೋದು. The 4 men did not lose hope in their life at all. ಅವರ ಒಂದು ಜೀವಿತದಲ್ಲಿ ಆ 4 ಜನರು ಯಾವುದೇ ಒಂದು ನಿರೀಕ್ಷೆಯನ್ನ ಬಿಡಲಿಲ್ಲ. They started to take risk for one person. ಆ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಅಪಾಯಕಾರಿಯಾದ ತೀರ್ಮಾನವನ್ನು ಅವರು ತೆಗೆದುಕೊಳ್ತಾರೆ. Imagine 4 people just they're making one simple idea. Now this person has to get healed anyhow. ಆ ಒಂದು ಉಪಾಯವನ್ನ ಆ 4 ಜನರು ಮಾಡುವಂತದ್ದು ನಾವು ಅಲ್ಲಿ ಕಾಣ್ತೇವೆ. What they did was, ಅವರು ಏನ್ ಮಾಡಿದ್ರು ಅಂದ್ರೆ they climbed to the roof of the house. ಆ ಮನೆಯ ಮೇಲ್ಚಾವಣಿಗೆ ಮೇಲೆ ಹತ್ಕೊಳ್ತಾರೆ. So where Jesus was there, ಯೇಸು ಸ್ವಾಮಿ ಎಲ್ಲಿ ಇದ್ದನೋ, so they tied that person and brought that paralytic man in front of Jesus by removing the portion of the roof. ಆ ಒಂದು ಮನೆಯ ಮೇಲ್ಚಾವಣಿಯನ್ನ ತೆಗೆದು ಯೇಸು ಸ್ವಾಮಿ ಎಲ್ಲಿದ್ದನೋ ಆ ಒಂದು ಸ್ಥಳದಲ್ಲಿ ಆ ಪಾರ್ಶ್ವವಾಯು ರೋಗಿಯನ್ನ ಕೆಳಗೆ ಬಿಡ್ತಾರೆ. So in the book of Bible, in Luke chapter 5 verse 17, it very clearly says about the same episode. ಲೂಕ 5:17 ಇದೇ ಒಂದು ಸಾಮ್ಯವನ್ನ ನಾವು ನೋಡ್ತೇವೆ. Because the same episode is written in the gospel book of Mark 2nd chapter and in the book of Luke 5th chapter. ಮಾರ್ಕ 2 ಮತ್ತು ಲೂಕ 5ನೇ ಅಧ್ಯಾಯದಲ್ಲಿ ಈ ಸಂಗತಿಗಳು ಬರೆಯಲ್ಪಟ್ಟಿದೆ. But in both of the episode, one particular word, the Spirit of Lord has written in the book of Luke, that the power of the Lord was present to heal him. ಅಲ್ಲಿ ನಾವು ನೋಡ್ತೇವೆ ಈ 2 ಅಂಶಗಳಲ್ಲಿ ಮಾರ್ಕ ಮತ್ತು ಲೂಕನು 2ರ ಒಂದು ವಾಕ್ಯ ಭಾಗವನ್ನು ನೋಡುವಾಗ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ದೇವರ ಪ್ರಸನ್ನತೆ ಶಕ್ತಿ ಅಲ್ಲಿ ಇಳಿದಿರುವುದನ್ನ ನಾವು ಕಾಣ್ತೇವೆ. 4 people who took risk for one person knew that the power of the Lord was present to heal them. ದೇವರ ಒಂದು ಪ್ರಸನ್ನತೆ, ಆ ಒಂದು ಬಲ ಆ ವ್ಯಕ್ತಿಯನ್ನ ಗುಣಪಡಿಸಲು ಆ ಸ್ಥಳದಲ್ಲಿ ಇರುವುದಕ್ಕಾಗಿ ಆ 4 ಜನರು ಆ ಒಬ್ಬ ವ್ಯಕ್ತಿಗಾಗಿ ಅಪಾಯಕಾರಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ. I believe very strongly. ನಾನು ಬಲವಾಗಿ ನಂಬುವನಾಗಿದ್ದೇನೆ. Why the power of the Lord was present to heal them was, ಯಾಕೆ ಆ ಒಂದು ದೇವರ ಪ್ರಸನ್ನತೆ ಬಲವು ಅವರನ್ನ ಗುಣಪಡಿಸುತ್ತದೆ ಅಂದ್ರೆ, the Lord could see the risk of these 4 people who took a single person to get healed. ಒಬ್ಬ ವ್ಯಕ್ತಿಗಾಗಿ ಆ 4 ಜನರು ತೆಗೆದುಕೊಂಡಂತ ಅಪಾಯಕಾರಿಯ ತೀರ್ಮಾನವನ್ನ ದೇವರು ಗಣಪಡಿಸ್ತಾರೆ. In this morning hour, I'd like to encourage the first portion, be a risk taker to bring someone who needs God's power to heal them. ಒಬ್ಬ ವ್ಯಕ್ತಿಗಾಗಿ ದೇವರ ಒಂದು ಬಲದಿಂದ ಸ್ವಸ್ಥಪಡಿಸೋದಕ್ಕಾಗಿ ನಾವು ದೇವರ ರಾಜ್ಯಕ್ಕಾಗಿ ಒಂದು ಅಪಾಯಕಾರಿ ತೀರ್ಮಾನವನ್ನ ತೆಗೆದುಕೊಳ್ಳುವರಾಗಬೇಕು. The place where we were ministering earlier, ನಾವು ಮೊದಲು ಸೇವೆ ಮಾಡುವಂತ ಸ್ಥಳಗಳಲ್ಲಿ there was a boy called Rajeshwar. ಒಬ್ಬ ರಾಜೇಶ್ವರ ಎಂಬ ಒಬ್ಬ ವ್ಯಕ್ತಿ ಇದ್ದ. That Rajeshwar could not speak from his childhood. ಆತನ ಒಂದು ಬಾಲ್ಯಾವಸ್ಥೆಯಿಂದ ಆತನಿಗೆ ಮಾತನಾಡಲಿಕ್ಕೆ ಬರ್ತಾ ಇರಲಿಲ್ಲ. So we were ministering in some villages and we were sharing the gospel. ಅಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಸುವಾರ್ತೆಯನ್ನು ಸಾರ್ತಾ ಇದ್ವಿ. So many people have come to the Lord and they gave their life to the Lord, and those people brought this Rajeshwar to the Lord. ಅಲ್ಲಿ ಅನೇಕ ಜನರು ಸುವಾರ್ತೆಯನ್ನ ಕೇಳಿ ದೇವರಿಗೆ ತಮ್ಮ ಜೀವಿತವನ್ನ ಅರ್ಪಿಸ್ತಾ ಇದ್ರು. ಅಂತ ಸ್ಥಳದಲ್ಲಿ ರಾಜೇಶ್ವರ್ ಎಂಬುವರನ್ನ ಕರೆದುಕೊಂಡು ಬರ್ತಾರೆ. Totally unlearned people, they are totally illiterates. ಅವರಿಗೆ ಯಾವುದೇ ಶಿಕ್ಷಣವು ಅವರಿಗೆ ಇರಲಿಲ್ಲ. Many people in our place where we minister that doesn't know how to read and write. ನಾವು ಸೇವೆ ಮಾಡುವಂತ ಸ್ಥಳದಲ್ಲಿ ಹೇಗೆ ಓದಬೇಕು ಹೇಗೆ ಬರಿಬೇಕೆಂಬುದು ಕೂಡ ಅವರಿಗೆ ಗೊತ್ತಿಲ್ಲ. But we have an adult education system. We teach them. We have our believers who we give them education, and through that education we have an adult education. Now by the grace of God, people started to read the Bible. ನಮ್ಮ ಒಂದು ಸೇವೆಗಳ ಮೂಲಕವಾಗಿ ಅನೇಕ ಜನರು ಅವರಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ. ಅವರು ಕೆಲವರು ಅದರೆಲ್ಲ ಮೂಲಕವಾಗಿ ಅವರು ಓದುವುದು ಬರೆಯುವುದನ್ನ ಕಲ್ತಿದ್ದಾರೆ. This people brought Rajeshwar. ಆ ಜನರು ಈ ರಾಜೇಶ್ವರ್ ಎಂಬ ವ್ಯಕ್ತಿಯನ್ನ ಕರೆತಂದರು. During those days we did not have churches as you have. ಈಗ ಇರುವಂತ ಸಭೆಗಳ ರೀತಿಯಲ್ಲಿ ಅಲ್ಲಿ ಯಾವುದೇ ಒಂದು ಸೌಲಭ್ಯಗಳು ಇರಲಿಲ್ಲ. We were worshiping the Lord under a mango grove. ಅಲ್ಲಿ ನಾವು ಮಾವಿನ ಹಣ್ಣಿನ ಕೆಳಗಡೆ ದೇವರನ್ನ ಆರಾಧಿಸ್ತಾ ಇದ್ವಿ. So during that time Rajeshwar was brought. ಆ ರಾಜೇಶ್ವರ ಎಂಬ ವ್ಯಕ್ತಿಯನ್ನ ಅವರು ಕರೆದುಕೊಂಡು ಬರ್ತಾರೆ. So myself and my wife we were filled in the spirit and we started to pray for Rajeshwar. ನಾನು ಮತ್ತು ನನ್ನ ಹೆಂಡತಿ ಆತ್ಮಭರಿತರಾಗಿ ಆತನ ಮೇಲೆ ನಾವು ಕೈ ಇಟ್ಟು ಪ್ರಾರ್ಥಿಸಲು ಪ್ರಾರಂಭಿಸಿದ್ವಿ. So when we started to pray for Rajeshwar, ಆತನಿಗೋಸ್ಕರ ನಾವು ಪ್ರಾರ್ಥಿಸಿದ್ವಿ. The Lord opened the mouth of Rajeshwar and he started to speak. ಆ ರಾಜೇಶ್ವರನ ಬಾಯಿ ತೆರೆಯಲ್ಪಟ್ಟು ಆತನು ಮಾತನಾಡಲು ಪ್ರಾರಂಭಿಸಿದ. That was the
beginning of our ministry. ಅದು ನಮ್ಮ ಸೇವೆಯ ಪ್ರಾರಂಭದ That ದಿನಗಳಾಗಿತ್ತು. was the beginning of our ministry. ಅದು ನಮ್ಮ ಸೇವೆಯ We ಪ್ರಾರಂಭದ could ದಿನಗಳು. see the power of the Lord healing not only Rajeshwar in that day, many people were healed by the power of the Lord. ದೇವರ ಒಂದು ಬಲದ ಮೂಲಕವಾಗಿ ಅನೇಕ ಜನರು ಅಲ್ಲಿ ಸ್ವಸ್ಥತೆಯನ್ನ ಹೊಂದಿದ್ದರು. ಕೇವಲ ರಾಜೇಶ್ವರ್ ಮಾತ್ರ ಅಲ್ಲ. Because ಯಾಕೆಂದ್ರೆ those people who brought Rajeshwar were having burden for him. ಆ ವ್ಯಕ್ತಿಯನ್ನ ಕರೆದುಕೊಂಡಂತ ಜನರು ಏನಿದ್ರು ಅವರಿಗೆ ಆ ಭಾರ ಇತ್ತು ಈತನು ಸ್ವಸ್ಥತೆ ಹೊಂದುವುದಕ್ಕಾಗಿ. Today in this morning hour, the Lord wants risk takers in this church who can bring people who need healing for ಈ the Lord. ಸಭೆಯಲ್ಲಿ ಕೆಲವರು ಆಘಾತಕಾರಿಯಾದ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ವ್ಯಕ್ತಿಗಾಗಿ ದೇವರು ಹುಡುಕ್ತಾ ಇದ್ದಾರೆ. The Lord wants people from this church. There are many people who are sick ridden in your places, in your villages, in your there are sick ridden people, but the Lord wants you to be a risk taker so that the Lord can use his power to heal them. ದೇವರು ತನ್ನ ಬಲವನ್ನ ಉಪಯೋಗಿಸಿ ಅವರನ್ನ ಸ್ವಸ್ಥಪಡಿಸುವುದಕ್ಕಾಗಿ ದೇವರು ಬಯಸ್ತಾ ಇದ್ದಾರೆ. ಸಭೆಯಲ್ಲಿರುವಂತ ನಾವುಗಳು ಆ ಒಂದು ಅಪಾಯಕಾರಿ ತೀರ್ಮಾನವನ್ನ ತೆಗೆದುಕೊಂಡು ಜನರನ್ನ ಇಲ್ಲಿಗೆ ಕರೆತರುವ ಒಂದು ಬಯಕೆಯನ್ನ ದೇವರು ಕಾಣ್ತಾ ಇದ್ದಾರೆ. Secondly, ಎರಡನೇದಾಗಿ we can see 4 lepers in 2 Kings chapter 7 verse 3 to 10 we can read. ಇಲ್ಲಿ ನಾವು ಕುಷ್ಠರೋಗಿಗಳ ಕುರಿತಾಗಿ ನಾವು ಇಲ್ಲಿ ಒಂದು ಅಂಶವನ್ನ ನೋಡ್ತೇವೆ. If you read 2 Kings chapter 6 chapter onwards, 2 ಅರಸುಗಳು 6ನೇ ಅಧ್ಯಾಯದ ನಂತರ ನಾವು ಓದುವುದಾದ್ರೆ King Benadad of Aram, ಅಲ್ಲಿ ಅರಸ ಹಾದಾಮ್ ಎಂಬುದಾಗಿ ನಾವು ನೋಡ್ತೇವೆ. he seized Samaria. ಅಲ್ಲಿ ಸಮಾರ್ಯ ಒಂದು ಪಟ್ಟಣಕ್ಕೆ ಆತನು ಬರ್ತಾನೆ. So during that time, Joram was the son of Ahab was the king of Samaria. ಆ ಸಮಾರ್ಯ ದೇಶದ ಅರಸನು ಅಹಾಬನು ಆಗಿರ್ತಾನೆ. The whole Samaria was filled with famine. ಅಲ್ಲಿ ಇರುವಂತ ಸಮಾರ್ಯ ದೇಶವು ಸಂಪೂರ್ಣವಾಗಿ ಬರಗಾಲದಿಂದ ತುಂಬಿತ್ತು. There was no food at all in that place. ಆ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಆಹಾರವು ಸಿಗ್ತಾ ಇರಲಿಲ್ಲ. If you read it in 6th chapter of 2 Kings, we see that child was cooked and was eaten. ಆ 2ನೇ ಅರಸುಗಳು 6ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಮಕ್ಕಳನ್ನ ಅವರು ಕುದಿಸಿ ಊಟವನ್ನ ಮಾಡ್ತಾ ಇದ್ರು ಎಂಬುದಾಗಿ. During that time we see that 4 lepers were present in that place. ಆ ಒಂದು ಸ್ಥಳದಲ್ಲಿ 4 ಕುಷ್ಠರೋಗಿಗಳು ಇದ್ದರು. The Bible very clearly says in Leviticus chapter 13, the lepers were asked to be present in the camp where they were isolated. ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ ಆ ಕುಷ್ಠರೋಗಿಗಳನ್ನ ಅವರು ಪ್ರತ್ಯೇಕಿಸಲ್ಪಟ್ಟು ಅವರು ಜೀವಿಸುವಂತೆ ಅಲ್ಲಿ ಮಾಡುವುದ ಸಂಗತಿ. roam as a common person. ಎಲ್ಲ ಸಾಮಾನ್ಯ ಜನರಂತೆ ಅವರು ತಿರುಗಾಡುವಂತಿರ್ಲಿಲ್ಲ. They have to be isolated in a camp, separate camp. ಅವರು ಒಂದು ಬೇರೆ ಸ್ಥಳದಲ್ಲಿ ಅವರು ಪ್ರತ್ಯೇಕವಾಗಿ ಜೀವಿಸಬೇಕಾಗಿತ್ತು. But during that particular time, ಆ ಒಂದು ಸಮಯದಲ್ಲಿ these 4 lepers came out of the camp. ಅವರ ಇರುವಂತ ಸ್ಥಳದಿಂದ 4 ಕುಷ್ಠರೋಗಿಗಳು ಬಂದರು. They said to one another, ಅವರು ಒಬ್ಬರಿಗೊಬ್ಬರು ಹೇಳ್ತಾ ಇದ್ದಾರೆ, we have already come out of the camp. ನಾವು ಈಗಾಗಲೇ ಈ ಒಂದು ಸ್ಥಳದಿಂದ ಬಂದಿದ್ದೇವೆ. We don't have any food to eat. ನಮಗೆ ಯಾವುದೇ ಊಟ ಇಲ್ಲ ಎಂಬುದಾಗಿ. But one urgency what we have found now is, ಈಗ ನಾವು ತ್ವರಿತವಾಗಿ ಕಂಡಂತ ಒಂದು ಅಂಶ ಏನು ಅಂದ್ರೆ, now we have to take risk for our country. ನಮ್ಮ ದೇಶಕ್ಕಾಗಿ ನಾವು ಒಂದು ಆಘಾತಕಾರಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. We have to take risk for our country. ನಮ್ಮ ದೇಶಕ್ಕಾಗಿ ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳಬೇಕು. We have to do something for our country. ನಮ್ಮ ದೇಶಕ್ಕಾಗಿ ನಾವು ಏನಾದ್ರೂ ಮಾಡಬೇಕು ಎಂಬುದಾಗಿ. So they went to the camp where the Syrians were encamped in that place. They went there. ಅಲ್ಲಿ ಸಿರಿಯನ್ ಎಂಬುದ ಜನರು ಇರುವಂತ ಸ್ಥಳಕ್ಕೆ ಇವರು ಹೋಗ್ತಾರೆ. The Lord saw the risk of the 4 lepers. ಆ 4 ಜನ ಕುಷ್ಠರೋಗಿಗಳ ಒಂದು ಆಘಾತಕಾರಿ ತೀರ್ಮಾನವನ್ನ ದೇವರು ನೋಡ್ತಾರೆ. The Lord saw the risk of the 4 lepers. ಆ 4 ಜನ ಕುಷ್ಠರೋಗಿಯ ಒಂದು ರಿಸ್ಕ್ ಅನ್ನ ದೇವರು ಕಾಣ್ತಾರೆ. My dear beloveds, I want to share some very important thing that has happened in our ministry. ನಮ್ಮ ಸೇವೆಯಲ್ಲಿ ಆದಂತ ಕೆಲವು ಅಂಶಗಳನ್ನ ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ 2 years where we were ministering, ಎಲ್ಲಿ ನಾವು ಸೇವೆ ಮಾಡ್ತಾ ಇದ್ವಿ ಅಲ್ಲಿ not even one soul got saved. ಒಂದು ಆತ್ಮವು ಕೂಡ ರಕ್ಷಣೆ ಹೊಂದಲಿಲ್ಲ ಆ ಒಂದು ಸ್ಥಳದಲ್ಲಿ. We underwent lot of turmoil and tormentation in our life. ನಮ್ಮ ಜೀವಿತದಲ್ಲಿ ಒಂದು ಹಿಂಸೆ, ಒಂದು ತೊಂದರೆಯಲ್ಲಿ ನಾವು ಹಾದು ಹೋದೆವು. Not even one soul got saved. ಒಂದು ಆತ್ಮವು ಕೂಡ ರಕ್ಷಣೆ ಹೊಂದಲಿಲ್ಲ. We went from places to places, taking the tracts, taking the New Testament, taking the gospel to each and every nook and corner of the place where we were staying. ನಾವು ಎಲ್ಲಿ ವಾಸವಾಗಿದ್ವೋ ಆ ಸ್ಥಳದಿಂದ ಅನೇಕ ಒಂದು ಹಳ್ಳಿಗಳಿಗೆ ನಾವು ಆ ದೇವರ ವಚನವನ್ನ ಸಾರಿ
ಸಾರುತ್ತಾ ಬೈಬಲ್ ಅನ್ನ ಅವ್ರಿಗೆ ಹಂಚುತ್ತಾ ನಾವು ಹೋಗ್ತಾ ಇದ್ವಿ. ಯಾವ್ದು ರಕ್ಷಣೆ ಹೊಂದಲಿಲ್ಲ, nothing had happened. ಏನು ನಡೀಲಿಲ್ಲ ಅಲ್ಲಿ. I was crying myself. ನನಗಾಗಿ ನಾನು ಅಳ್ತಾ ಇದ್ದೆ. Hey, Lord, what is this? Nothing is happening in the ministry. ಸೇವೆಯಲ್ಲಿ ಏನು ನಡೀತಾ ಇಲ್ವಲ್ಲ ದೇವ್ರೆ ಎಂಬುದಾಗಿ Nothing has happened in the ministry. ಸೇವೆಯಲ್ಲಿ ಏನು ನಡೀತಿಲ್ಲ ಎಂಬುದಾಗಿ The Bible very clearly says. ಸತ್ಯವೇದ ಇಲ್ಲಿ ಸರಿಯಾಗಿ ಹೇಳ್ತಾ ಇದೆ. In 1 Corinthians chapter 15 verse, in the last word, that is 58, we see whatever the things we are taking, nothing will go in vain. ನಾವು ಮೊದಲನೇ ಕೊರಿಂಥ 15ನೇ ಒಂದು ಕೊನೆಯ ವಚನದಲ್ಲಿ ನೋಡ್ತೇವೆ, ನಾವು ದೇವರಿಗಾಗಿ ಹೊಂದಿರುವಂತ ಒಂದು ಶ್ರಮ ಅದು ವಿಫಲವಾಗಿ ಹೋಗುವುದಿಲ್ಲ ಎಂಬುದಾಗಿ. So nothing goes in waste. ಅದು ನಾವು ವಿಫಲವಾಗಿ ಹೋಗುವುದಿಲ್ಲವೆಂಬುದಾಗಿ ಕಾಣ್ತೇವೆ. My dear beloveds, ನನ್ನ ಪ್ರಿಯರೇ, you have taken long turn in your life by getting you wanted to have some deliverance in your life, and it is not at all happening. ನಿಮ್ಮ ಜೀವಿತದಲ್ಲಿ ಒಂದು ಬಹಳ ಸಮಯಗಳವರೆಗೆ ನೀವು ಕಾಯ್ತಾ ಇರಬಹುದು ಒಂದು ಬಿಡುಗಡೆಗಾಗಿ, ಅದು ಇನ್ನೂ ಆಗಿಲ್ಲದೆ ಇರಬಹುದು. Whatever the risk that you have already taken in your life, you don't think that it is already passed away. ನೀವು ತೆಗೆದುಕೊಂಡಂತ ರಿಸ್ಕ್ ಆಗಿ ಈಗಾಗಲೇ ಮುಗ್ದೋಯ್ತು ಎಂಬುದಾಗಿ ತೀರ್ಮಾನಿಸಬೇಡಿ. But the Lord is going to do something, the work that you have already done during that time. ನೀವು ಮಾಡ್ತಾ ಇರುವಂತ ಕಾರ್ಯಗಳಲ್ಲಿ ದೇವರು ಆತನು ತನ್ನ ಕಾರ್ಯವನ್ನ ಮಾಡ್ತಾನೆ. The Bible says very clearly, ಸತ್ಯವೇದ ಈ ರೀತಿಯಾಗಿ in 2 Kings chapter 7 verse 6 and 7, the Bible says, ಎರಡನೇ ಅರಸು 7ರಲ್ಲಿ ನಾವು ನೋಡ್ತೇವೆ, the Lord caused the army of the Syrians so that the Syrians, the enemy, got fled. ಆ ಸಿರಿಯನ್ ಎಂಬ ಒಂದು ವೈರಿಗಳ ಒಂದು ಸೈನ್ಯ ಅಲ್ಲಿ ಬರುವಾಗ ದೇವರು ಅವರನ್ನ ಹೊರಡಿಸ್ತಾನೆ. The risk what the 4 lepers have taken, nothing has gone in vain. ಆ 4 ಜನ ಕುಷ್ಠರೋಗಿಗಳು ತೆಗೆದುಕೊಂಡಂತ ತೀರ್ಮಾನವು ಅದು ವಿಫಲವಾಗಿ ಹೋಗ್ಲಿಲ್ಲ. The Bible very clearly says, through the 4 lepers there was a great deliverance in the city of Samaria. That's what the Bible says. ಸಮಾರ್ಯ ಪಟ್ಟಣದಲ್ಲಿ ಒಂದು ದೊಡ್ಡದಾದ ಬಿಡುಗಡೆ ಉಂಟಾಯಿತು, ಕಾರಣ ಆ 4 ಜನ ಕುಷ್ಠರೋಗಿಗಳು ತೆಗೆದುಕೊಂಡಂತ ಒಂದು ತೀರ್ಮಾನದಿಂದ. You may not be a very big person. ನೀವು ದೊಡ್ಡ ವ್ಯಕ್ತಿ ಆಗಿರ್ಲಿಕ್ಕಿಲ್ಲ. You may not be a learned person. ನೀವು ಯಾವುದೇ ಒಂದು ಅಭ್ಯಾಸವನ್ನ ಮಾಡದೇ ಇರಬಹುದು. The Lord through the 4 simple lepers brought a great salvation in the kingdom of Samaria. ಆ ಸಮಾರ್ಯ ಒಂದು ಪಟ್ಟಣದಲ್ಲಿ ಒಂದು ದೊಡ್ಡ ರಕ್ಷಣೆಯನ್ನ ದೇವರು ಆ 4 ಜನ ಕುಷ್ಠರೋಗಿಗಳ ಮೂಲಕವಾಗಿ ತರುತ್ತಾರೆ. God uses to do extraordinary work. God uses a simple and ordinary person. ಸಾಮಾನ್ಯವಾದ ವ್ಯಕ್ತಿಗಳನ್ನ ಒಂದು ದೇವರು ತನ್ನ ರಾಜ್ಯದಲ್ಲಿ ಒಂದು ಅಲೌಕಿಕವಾದ ಸಂಗತಿಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ತಾನೆ. Very simple person. ಸಾಮಾನ್ಯವಾದಂತಹ ವ್ಯಕ್ತಿ. Very simple person. ತುಂಬಾ ಸಾಮಾನ್ಯವಾಗಿರುವಂತಹ ವ್ಯಕ್ತಿ. Even in our church we see that a lot of things now, new souls been added in the kingdom of God through ordinary people in my church. ನಮ್ಮ ಸಭೆಗಳಲ್ಲಿ ಸಾಮಾನ್ಯವಾದ ಜನಗಳ ಮೂಲಕವಾಗಿ ಸಭೆಯು ಅನೇಕ ಆತ್ಮಗಳ ರಕ್ಷಣೆಯನ್ನು ಹೊಂದುವುದನ್ನು ನಾವು ಕಾಣ್ತಾ ಇದ್ದೇವೆ. By the grace of God we have 54 churches in the place where we are working. ದೇವರ ಕೃಪೆಯಿಂದ 54 ಸಭೆಗಳನ್ನ ನಾವು ಮುನ್ನಡೆಸ್ತಾ ಇದ್ದೇವೆ. ದೇವರು ನಡೆಸಿಕೊಡ್ತಾ ಇದ್ದಾರೆ. We have 313 saturated churches in our place. ಆ ಒಂದು ಸ್ಥಳಗಳಲ್ಲಿ 313 ಸಭೆಗಳು ಈಗ ಮುನ್ನಡೀತಾ ಇದೆ. The saturated churches will function in each and every panchayat where we are working. ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿರುವಂತ ಎಲ್ಲಾ ಪಂಚಾಯತ್ಗಳಲ್ಲಿ ಈ ಒಂದು ಸೇವೆ ನಡೀತಾ ಇದೆ. Why I want to tell this is, ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, the 4 lepers brought a great salvation to the kingdom of Samaria. ಆ ಒಂದು 4 ಕುಷ್ಠರೋಗಿಗಳು ಸಮಾರ್ಯ ಪಟ್ಟಣಕ್ಕೆ ಒಂದು ದೊಡ್ಡ ರಕ್ಷಣೆಯನ್ನ ತಂದರು. They took risk in their life. ಅವರ ಜೀವಿತದಲ್ಲಿ ಆ ಒಂದು ಆಘಾತಕಾರಿ ತೀರ್ಮಾನವನ್ನ ತೆಗೆದುಕೊಂಡ್ರು. So you have to be a risk taker to show the way of setting captives free. ನೀವು ತೆಗೆದುಕೊಳ್ಳುವಂತಹ ಒಂದು ರಿಸ್ಕ್ ಯಾವ ರೀತಿ ಇರಬೇಕು ಅಂದ್ರೆ, ಪಟ್ಟಣವು ಆ ಒಂದು ಆಘಾತದಿಂದ ಬಿಡುಗಡೆಯನ್ನ ಹೊಂದುವ ರೀತಿಯಲ್ಲಿ. I wanted to share one small testimony. ಒಂದು ಸಾಕ್ಷಿಯನ್ನು ನಾನು ನಿಮ್ಮೊಟ್ಟಿಗೆ ಹೇಳ್ತೇನೆ. I am staying in a district headquarters now. ಈಗ ನಾನು ಒಂದು ಜಿಲ್ಲಾ ಒಂದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾನು very close to Nepal. Nepal is just around 40 kilometers from us. ನೇಪಾಳ ಒಂದು 40 ಕಿಲೋಮೀಟರ್ ಅಷ್ಟು ದೂರ ಮಾತ್ರ ಇದೆ. So we have totally around 32 wards. ಅಲ್ಲಿ 32 ವಾರ್ಡ್ಗಳನ್ನ ಹೊಂದಿದ್ದೇವೆ. So we have a target for this year. We wanted to share the gospel to all the wards in which where we are now. ನಾವು ಇರುವಂತ ಈಗಿನ ಒಂದು ಸ್ಥಳದಲ್ಲಿ ಇರುವ ಎಲ್ಲಾ ವಾರ್ಡ್ಗಳಿಗೆ ನಾವು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ತೀರ್ಮಾನಿಸಿದ್ದೇವೆ. You know what is the strategy we have been taking now? ನಾವು ಯಾವ ರೀತಿಯ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ? Totally unlearned, uneducated people
started to share the gospel. ಯಾರು ಶಿಕ್ಷಣ ಹೊಂದಿಲ್ವೋ, ಯಾರು ಅವಿದ್ಯಾವಂತರಾಗಿದ್ದಾರೋ ಅವರನ್ನೇ ನಾವು ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವೆ. My dear beloveds, ನಮ್ಮ the ಪ್ರಿಯರೇ, second, the most important thing is God wants people to take risk so that the city, the place where you live has to be saved. ಇಲ್ಲಿ ಎರಡನೇ ಅಂಶ ಏನು ಅಂತಂದ್ರೆ, ನಾವು ಎಲ್ಲಿ ನಾವು ವಾಸಿಸ್ತಾ ಇದ್ದೇವೋ ಆ ಒಂದು ಪಟ್ಟಣದ ರಕ್ಷಣೆಗಾಗಿ ನಾವೆಲ್ಲರೂ ಒಂದು ಆಘಾತಕಾರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳುವರಾಗಬೇಕು. Third thing, ಮೂರನೇ ವಿಷಯ, if you read in 2 Samuel chapter 23 verse 13 to 16, 2 ಸಾಮುವೇಲ 23 13ರಿಂದ 16ನೇ ವಚನವನ್ನ ನೋಡಿದ್ರೆ, there we see three warriors of David. ದಾವಿದನ 3 ವೀರ ಸೈನಿಕರನ್ನ ನಾವು ಕಾಣ್ತೇವೆ. Those three warriors of David. ದಾವಿದನ 3 ಸೈನಿಕರನ್ನ ನಾವು ಕಾಣ್ತೇವೆ. So these three warriors were the risk takers for David. ದಾವಿದನಿಗೋಸ್ಕರ ಅವರು ಆಘಾತಕಾರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಯುದ್ಧ ವೀರರಾಗಿದ್ರು. The Bible very clearly says the Palestinians were surrendered in Bethlehem. ಆ ಬೆತ್ಲೆಹೇಮ್ ಅಲ್ಲಿ ಆ ಒಂದು ವೈರಿ ಸೈನ್ಯವು ಅಲ್ಲಿ ಅವರು But ಒಪ್ಪಿಸಲ್ಪಟ್ಟರು. during that time, David says to the warriors, I'm very thirsty, and I need water from the place where I was born. That is the place of Bethlehem. ಆ ಬೆತ್ಲೆಹೇಮ್ ಅಲ್ಲಿ ನಾನು ಜನಿಸಿದ ಒಂದು ಸ್ಥಳ ಏನಾಗಿದೆ, ಅಲ್ಲಿಂದ ನನಗೆ ನೀರು ಬೇಕಾಗಿದೆ ಎಂಬುದಾಗಿ ಆ ಯುದ್ಧ I am very ವೀರರು, thirsty now. ನನಗೆ ತುಂಬಾ ಬಾಯಾರಿಕೆ ಆಗಿದೆ. You imagine the whole Bethlehem has been surrounded by the Palestinians. ಅಲ್ಲಿರುವಂತ ಪ್ಯಾಲೆಸ್ತೀನರ ಸೈನ್ಯವು ಆ ಒಂದು ಬೆತ್ಲೆಹೇಮನ್ನ ಪರಿಪೂರ್ಣವಾಗಿ ಆಕ್ರಮಿಸಿಕೊಂಡಿದೆ. But the Bible very clearly says, ಸತ್ಯವೇದವು ಸರಿಯಾಗಿ ಹೇಳುತ್ತೆ, despite of all the opposition of the Palestinians, ಆ ಪ್ಯಾಲೆಸ್ತೀನರ ಒಂದು ವಿರೋಧದ ಮಧ್ಯೆಯೂ ಕೂಡ the three warriors went to Bethlehem and they brought water to David, and they kept that water in front of David, and David was very happy. ದಾವಿದನ ಮುಂದೆ ಆ ಒಂದು ಬಾಯಾರಿಕೆಯನ್ನ ತೀರಿಸಲು ಆ 3 ಯುದ್ಧ ವೀರರು ಬೆತ್ಲೆಹೇಮ್ಗೆ ಹೋಗಿ ನೀರನ್ನ ತೆಗೆದುಕೊಂಡು ಬಂದು ಆತನ ಮುಂದೆ ಇರಿಸುವಾಗ ಆತನಿಗೆ ತುಂಬಾ What ಸಂತೋಷವಾಯಿತು. does this mean for you and me? ಇದರ ಒಂದು ಅರ್ಥ ಏನಾಗಿದೆ ನಮಗೂ ನಿಮಗೂ? Be a risk taker for your brethren. ನಮಗೆ ಇರುವಂತ ಸಹೋದರ ಸಹೋದರಿಗಾಗಿ ನಾವು ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು. We all are brothers and sisters in the Lord. ದೇವರಲ್ಲಿ ನಾವೆಲ್ಲರೂ ಸಹೋದರ We are all our ಸಹೋದರಿಯರಾಗಿದ್ದೇವೆ. brothers and sisters in the Lord. ದೇವರಲ್ಲಿ ನಾವೆಲ್ಲರೂ ಸಹೋದರ Even ಸಹೋದರಿಯರಾಗಿದ್ದೇವೆ. though we are from different places, ಬೇರೆ ಬೇರೆ ಸ್ಥಳಗಳಿಂದ ನಾವು but we ಬಂದಿರಬಹುದು. are called the church. ನಾವೆಲ್ಲರೂ ಸಭೆ ಎಂಬುದಾಗಿ You and me are the ಕರೆಯಲ್ಪಟ್ಟಿದ್ದೇವೆ. church. ನೀವು ನಾವು We are ಸಭೆಯಾಗಿದ್ದೇವೆ. called the church. ನಾವೆಲ್ಲರೂ ಸಭೆ ಎಂಬುದಾಗಿ When ಕರೆಯಲ್ಪಟ್ಟಿದ್ದೇವೆ. one church suffer, ಒಂದು ಸಭೆಯು ಅದು each and every person in the church has to suffer along with that person. ಸಭೆಯ ಒಂದು ಭಾಗ ಅದು ನೋವಿನಲ್ಲಿ ಹಾದು ಹೋಗುವಾಗ ಪ್ರತಿಯೊಬ್ಬರು ಕೂಡ ನೋವಿನಲ್ಲಿ ಹಾದು ಹೋಗ್ತಾರೆ. If you read in Romans chapter 16, ರೋಮ 16ರಲ್ಲಿ ನಾವು that ನೋಡುವುದಾದ್ರೆ is the chapter called the greetings chapter. ಅದು ನಾವು ಕ್ರಿಟಿಕ್ಸ್ ಎಂಬುದಾಗಿ ನಾವು ಕಾಣ್ತೇವೆ. Greetings. ಅದು ಬೇರೆಯವರಿಗೆ ನಾವು ವಂದನೆಗಳನ್ನ ಸಲ್ಲಿಸುವ. Paul greets about 27% in that chapter. ಆ ಒಂದು ಅಧ್ಯಾಯದಲ್ಲಿ 21 ಜನರಿಗೋಸ್ಕರ ಅವರು ವಂದನೆಗಳನ್ನು 27 people Paul is greeting. 27 ಜನರಿಗಾಗಿ ಅವರು ವಂದನೆಗಳನ್ನ But ಸಲ್ಲಿಸ್ತಾರೆ. in one particular greeting, ಅದರ ಒಂದು ವಂದನೆಯ ಸಲ್ಲಿಸುವ ಸಮಯದಲ್ಲಿ in verse 3 and verse 4, 3-4ನೇ ವಚನದಲ್ಲಿ he says a very particular thing about one family. ಒಂದು ಕುಟುಂಬದ ಪ್ರತ್ಯೇಕವಾಗಿ ಆತನು ತಿಳಿಸ್ಕೊಡ್ತಾನೆ. Greet Priscilla and Aquila. ಪ್ರಿಸ್ಕಿಲ ಮತ್ತು ಅಕ್ವಿಲಾಗಾಗಿ They have risked their necks for my life. ನನ್ನ ಜೀವಿತಕ್ಕಾಗಿ ಅವರು ಒಂದು ಆಘಾತಕಾರಿ ತೀರ್ಮಾನವನ್ನು ತೆಗೆದುಕೊಂಡ್ರು ಎಂಬುದು. He says one particular family, they risk their life for myself. ನನಗೋಸ್ಕರ ಆ ಒಂದು ಕುಟುಂಬವು ರಿಸ್ಕ್ ಅನ್ನ ತೆಗೆದುಕೊಂಡ್ರು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. In 2007 to 2011, 2011ರಲ್ಲಿ I was beaten black and blue. ನಾನು ತುಂಬಾ ಹೊಡೆತಗಳನ್ನ ಹೊಡಿಸ್ಕೊಂಡೆ. They have torn all of my teeth. ನನ್ನ ಹಲ್ಲುಗಳು ಬೀಳುವ ರೀತಿಯಲ್ಲಿ ಅವರು ಹೊಡೆದ್ರು. It is all denture now. ಈಗೆಲ್ಲ ಅದು ಮತ್ತೆ ಹೊಸದಾಗಿ ಹಾಕ್ಸಲ್ಪಟ್ಟಿದೆ. I was totally beaten black and blue. ನನಗೆ ತುಂಬಾ ಹೊಡೆತಗಳನ್ನ ನಾನು ಹೊಡಿಸ್ಕೊಂಡೆ. I was warned ನನಗೆ ಎಚ್ಚರಿಕೆಯನ್ನ ಕೊಟ್ಟು ಹೋದ್ರು. not to preach the word of God. ದೇವರ ವಚನವನ್ನ ಸಾರಬೇಡ ಎಂಬುದಾಗಿ the gospel. ಸುವಾರ್ತೆ ಸಾರಬಾರದು ಎಂಬುದಾಗಿ ಹೊಡೆದ್ರು. I was totally beaten and I was put on the roadside. ಆ ಒಂದು ರಸ್ತೆ ಬದಿಯಲ್ಲಿ ನನಗೆ ಬಿದ್ದೋಗೋ ರೀತಿಯಲ್ಲಿ ಅವರು ಹೊಡೆದು ಹೋದ್ರು. Nobody was dare enough to touch me.
ನನ್ನನ್ನು ಮುಟ್ಲು ಕೂಡ ಯಾವ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಇರ್ಲಿಲ್ಲ. One particular family, I don't know their background then. One particular family, they took me to their house, they cleaned all of my blood and they changed my dress and they told me from where you are from. ಆ ಒಂದು ಸಮಯದಲ್ಲಿ ಒಂದು ಕುಟುಂಬವು ಬಂದು ನನ್ನನ್ನ ತೆಗೆದುಕೊಂಡು ಅವರ ಮನೆಗೆ ಹೋಗಿ ನನ್ನ ಎಲ್ಲ ಒಂದು ಮುಖವನ್ನ ರಕ್ತಭರಿತವಾದ ಮುಖವನ್ನ ತೊಳೆದು ಹೊಸ ಬಟ್ಟೆಯನ್ನು ಅವರು ಧರಿಸಿ ಎಲ್ಲಿಂದ ಬಂದೆ ಎಂಬುದಾಗಿ ಅವರು ಕೇಳ್ತಾ ಇದ್ರು. The aftermath of that family was the person who was the people who have beaten me. They came and they beat the members of the family also. ಅವರು ಮಾಡಿದ ಒಂದು ಆ ಸಣ್ಣ ಸಹಾಯಕ್ಕಾಗಿ ಅಲ್ಲಿರುವಂತ ಹಿಂಸೆ ಪಡಿಸಿದ ಜನರು ಮತ್ತೆ ಬಂದು ಆ ಕುಟುಂಬವನ್ನು ಕೂಡ ಹಿಂಸೆ But ಪಡಿಸಿದ್ರು. still that family took risk for me. ಆ ಒಂದು ಕುಟುಂಬ ನನಗೋಸ್ಕರ ಒಂದು ಅಪಾಯಕಾರಿ ತೀರ್ಮಾನವನ್ನು ತೆಗೆದುಕೊಂಡ್ರು. My dear beloved brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, the third thing is be a risk taker for your fellow brothers and sisters. ಮೂರನೇ ಅಂಶ ಏನು ಅಂತಂದ್ರೆ ನಿಮ್ಗಿರುವಂತ ಸಹೋದರ ಸಹೋದರಿಯರಿಗಾಗಿ ಆ ಒಂದು ರಿಸ್ಕ್ ಅನ್ನ The ತೆಗೆದುಕೊಳ್ಳಬೇಕು. Bible very clearly says in Acts chapter 9 verse 23 to 27, ಅಪೊಸ್ತಲರ ಕೃತ್ಯ 9:23-27 ಈ ರೀತಿಯಾಗಿ when ಬರೆಯಲ್ಪಟ್ಟಿದೆ. Saul became Paul, ಸೌಲನು ಪೌಲನಾದಂತ ಒಂದು nobody ಸಂಗತಿ. wants to take risk for this Saul. ಈ ಸೌಲನಿಗಾಗಿ ಯಾರು ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ಬಯಸ್ತಾ Because ಇರ್ಲಿಲ್ಲ. every people were afraid about Saul. ಸೌಲನಿಗಾಗಿ ಅನೇಕ ಜನರು ಅವರು ಭಯಭೀತರಾಗಿದ್ರು. The Bible very clearly says that during that situation, Barnabas took a risk in his life to take Paul with him, and he took Paul to the church of Jerusalem. ಆ ಒಂದು ಯೆರೂಸಲೇಮಿನ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಲಿಕ್ಕಾಗಿ ಬರ್ನಬನು ಆ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡು ಆ ಪೌಲನನ್ನ ತೆಗೆದುಕೊಂಡು The ಹೋಗ್ತಾರೆ. third thing is church. Be a risk taker for your fellow brothers and sisters. ಪ್ರಿಯ ಸಭೆಯೇ, ನಿಮ್ಮ ಸುತ್ತಮುತ್ತಲಿರುವ ಸಹೋದರ ಸಹೋದರಿಗಾಗಿ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಕು. First, take risk to bring people to the Lord, to use the power of Lord for healing. ಮೊದಲನೇದಾಗಿ ನಾವು ಜನರನ್ನ ದೇವರ ಮುಂದೆ ತೆಗೆದುಕೊಂಡು ಬರಬೇಕು. ದೇವರ ಶಕ್ತಿಯ ಒಂದು ಪ್ರದರ್ಶನ ಅವರ ಮೇಲೆ ಆಗುವುದಕ್ಕಾಗಿ. Two, be a risk taker to show the way of setting captives free. ಎರಡನೆಯ ಒಂದು ರಿಸ್ಕ್ ಏನು ಅಂತಂದ್ರೆ ಯಾರು ಬಂಧನದಲ್ಲಿದ್ದಾರೋ ಅವರನ್ನ ಬಿಡುಗಡೆ ಮಾಡಿಸುವುದಕ್ಕಾಗಿ. Third, be a risk taker to your fellow brothers and sisters. ಮೂರನೇ ಒಂದು ರಿಸ್ಕ್ ಏನು ಅಂತಂದ್ರೆ ನಮ್ಮ ಸುತ್ತಲಿರುವಂತ ಸಹೋದರ ಸಹೋದರರಿಗಾಗಿ ತೆಗೆದುಕೊಳ್ಳುವ ತೀರ್ಮಾನಗಳು. At the last, ಕೊನೆಯದಾಗಿ if you see Jesus Christ, ಯೇಸುವನ್ನ ನೀವು ನೋಡುವುದಾದ್ರೆ Jesus Christ was a very good risk taker. ಒಳ್ಳೆಯ ಒಂದು ಆಘಾತಕಾರಿ ತೀರ್ಮಾನಗಳನ್ನ He took ತೆಗೆದುಕೊಳ್ಳುವ all of our sins in the cross of Calvary. ಆ ಒಂದು ಕಲ್ವಾರಿ ಬೆಟ್ಟದ ಶಿಲುಬೆಯ ಮೇಲೆ ನಮ್ಮೆಲ್ಲರ ಪಾಪವನ್ನ He took ತೆಗೆದುಕೊಂಡ all the risk upon himself. ಆತನ ಮೇಲೆ ಎಲ್ಲ ಒಂದು ಅಪಾಯಕಾರಿ ತೀರ್ಮಾನವನ್ನು The risk of ತೆಗೆದುಕೊಂಡ. the whole world. ಈ ಲೋಕದ ಎಲ್ಲ ಜನರ ಪಾಪಕ್ಕಾಗಿ. But Jesus did not know that you and me will backstab him. ನಾನು ನೀವು ಹಿಂದೆ ಸರಿತವೆಂಬುದಾಗಿ ಯೇಸು ಆತನು ತಿಳಿದುಕೊಳ್ಳಿಲ್ಲ. But still the Lord Jesus took a risk for you and me. ಆತನು ನಿಮ್ಗೋಸ್ಕರ ಆ ಒಂದು ಅಪಾಯಕಾರಿ ತೀರ್ಮಾನವನ್ನು ತೆಗೆದುಕೊಂಡ. Today the Lord wants you and me to be a risk taker for his kingdom. ಆತನ ರಾಜ್ಯಕ್ಕಾಗಿ ನಾನು ನೀನು ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾರೆ. The Spirit of the Lord has spoken to you. ದೇವರ ಆತ್ಮನು ನಿಮ್ಮೊಟ್ಟಿಗೆ ಮಾತನಾಡಿದಾನೆ ಎಂಬುದಾಗಿ So I ನಾನು request ಬಯಸ್ತೇನೆ. each and every brothers and sisters ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗಾಗಿ to commit your life to the Lord's kingdom, to be a risk taker for his glory. ದೇವರ ರಾಜ್ಯಕ್ಕಾಗಿ ಆತನ ಮಹಿಮೆಗಾಗಿ ನಮ್ಮ ಒಂದು ಜೀವಿತಗಳನ್ನ ನಾವು ಸಮರ್ಪಿಸಬೇಕೆಂಬುದಾಗಿ ನಾನು ಬಯಸ್ತೇನೆ.